ಈ ಥರ ಇದ್ದರೆ ಯಾವ ಥರ ಡಿಸೈನ್ ಅಂತ ತೋರಿಸಿ. ಈ ಡಿಸೈನ್ ಮತ್ತು ಈ ಡಿಸೈನ್ ಸೇಮ್ ಮೂರೇ ಒಂದೇ ಪ್ಯಾಟರ್ನ್. ಒಂದು ಸೈಡ್ ಸ್ಟ್ರೇಟ್, ಒಂದು ಸೈಡ್ ಒಂದು ಸ್ವಲ್ಪ ಲೀಪ್ ಥರ ಇದೆ, ಇದು ಕ್ರಪ್ ಇದೆ, ಇದನ್ನು ಸ್ಟ್ರೇಟ್ ಅಲ್ಲಿ ಇದೆ ತಾನೆ. ಇವಾಗ ಏನು ಮಾಡಬೇಕು, ಇಲ್ಲಿಂದ ನೆಕ್ ಓಪನ್ ನಮ್ಮದು 3. ಓಕೆ, ಸೊ 3 ತೊಗೊಂಡಿದ್ದೀನಿ. ಆಮೇಲೆ ಇದೆಷ್ಟು 7 ಇಂಚಸ್ ಡೀಪ್. ಓಕೆ, ಸೊ ಡೀಪ್ಗೆ ಹಾಕಿದ್ದೀನಿ. ನಾನು ಏನು ಬೇರೆ ಡಿಸೈನಲ್ಲಿ ಏನು ಮಾಡ್ತೀನಿ, ಇಲ್ಲಿ 3 ಇದ್ದರೆ ಇಲ್ಲಿ 3 ಹೊರೆ ಹಾಕ್ತೀನಿ, ಸ್ವಲ್ಪ ಬ್ರಾಡ್ ಬರಬೇಕು ಅಂತ. ಇದರಲ್ಲಿ ಸೇಮ್ ಸೀದಾ ಬರಬೇಕು. ಓಕೆ, ಇಲ್ಲಿ ಇದೆ ನೋಡಿ, ಸೀದಾ ಇದೆ ಅಲ್ವಾ. ಇನ್ನೊಂದು ಸೀದಾ ಏನಕ್ಕಂತ ಈ ಥರ ಕ್ರಾಸ್ ಈ ಥರ ಲೈನ್ ಬಂದುಬಿಟ್ರೆ ಈ ಕಡೆ ಜಾಸ್ತಿ ಕಾಣಿಸ್ಬಿಡುತ್ತೆ. ಯಾಕೆ ಗೊತ್ತಾ, ಬೇರೆ ಡಿಸೈನ್ಗಳು ಹಿಂಗೆ ಮಾಡಿದ್ರೆ ಚೆಸ್ಟ್ ಹತ್ರ ಇದು ಕವರ್ ಆಗಿಬಿಡುತ್ತೆ, ಅದು ಕಾಣಿಸಲ್ಲ. ಇದು ಅಂದರೆ ಸ್ಟ್ರೇಟ್ ಕಟ್ ಆಗುತ್ತೆ ಅಲ್ವಾ, ಸೊ ಅದು ತುಂಬ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಈ ಥರ ಡಿಸೈನ್ಗೆ ಸ್ವಲ್ಪ ಡೀಪ್ ನಿಮ್ಮದು ಎಷ್ಟು ಇದೆ ಅಷ್ಟಿಂದ ಅರ್ಧ ಇಂಚು ಕಮ್ಮಿ ಮಾಡಿಬಿಡಿ, ಅರ್ಧ ಇಂಚು 1 ಇಂಚು ಕಮ್ಮಿ ಮಾಡಿಬಿಡಿ. ಓಕೆ, ಇನ್ನೊಂದು ಈ ಕಡೆ 3 ಹೊರೆ ತೊಗೊಂಡಿದ್ದಿ ತಾನೆ, ಇದು ಈ ಹಾಫ್ ಇಂಚಿ ಬೇಡ. ಓಕೆ, ಸೊ ಇದು 3 ಅದನ್ನು 3. ಇವಾಗ ಇದ್ರ ಮೇಲೆ ಒಂದು ಹುಯ್ಲ್ ಹಾಕ್ಬಿಡ್ಬೇಕು, ಮಾರ್ಕ್ ಗೊತ್ತಾಗಬೇಕು ಅಂತ. ಹಾಕಿದ್ದೀನಿ, ಮಾರ್ಕ್ ಹಾಕ್ತಿದ್ದೀನಿ. ಸೀದಾ ಮಾರ್ಕ್ ಹಾಕ್ತೀವಿ. ಈ ಸೈಡ್ಗೆ ಸ್ವಲ್ಪ ರೌಂಡಲ್ಲಿ ಕಟ್ ಮಾಡಿರ್ತೀನಿ ಸ್ವಲ್ಪ ಎಕ್ಸ್ಟ್ರಾ. ಓಕೆ, ಇವಾಗ ಇದು ಎಲ್ಲಿದೆ ಸೇಫ್ ಕಾಣಿಸ್ತಾರೆ. ಇಲ್ಲಿ ಬಂತು ಉಂಟ 4 ಆಯಿತಾ. ಇವಾಗ ಒಂದು ಸೈಡ್ ಸ್ಟ್ರೈಟ್ ಡಿಸೈನ್. ಸೊ ಇವಾಗ ಇಲ್ಲಿಂದ ಸೇಪ್ ಕೊಡಬೇಕು. ಇದು ಪೆನ್ ಬರೀತಾ ಇಲ್ಲ. ಓಕೆ, ಸೊ ಇದು ಓಕೆ, ಇದು ಬರುತ್ತೆ. ಓಕೆ ನೋಡಿ, ಇದು ಬರ್ತಿದೆ. ಇದು ಈ ಸೇಪ್ ಬರುತ್ತೆ. ಓಕೆ, ಸ್ವಲ್ಪ ಲೀಫ್ ಥರ ನೋಡಿ, ಈ ಜಾಗದಲ್ಲಿ ಸ್ಟ್ರೇಟ್. ಓಕೆ, ಇವಾಗ ನೀವು ಸೀದಾ ಬೇಕು ಅಂದರೆ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡೋದು. ಅರ್ಥಾಯ್ತಾ. ಇವಾಗ ನೀವು 1 ಇಂಚ್ ಬಿಟ್ಟು ಕಟ್ ಮಾಡಿದ್ದೀನಿ. ಇವಾಗ ಒಳಗಡೆನ ಸೇಮ್ ಕಟ್ ಮಾಡಿದ್ದೀನಿ. ಇವಾಗ ಬಂತು ತಾನೆ. ಆಯ್ತಾ, ಅರ್ಥ ಆಯ್ತಾ. ಎಲ್ಲ ಡಬಲ್ ಫೋಲ್ಡ್ ಮಾಡಬೇಕು ಅಂತ ಬರಲ್ಲ, ಅದನ್ನ ಇದ್ರದ್ದು ಐಡಿಯಾ ಬೇರೆ ಮಾಡಿ. ಸ್ಲೀವ್ಸ್ಗೆ 3 ತಗೊಂತೀರಲ್ಲ, ಇವ್ರದ್ದು ಶಾರ್ಟ್ ಚಿಕ್ಕ ಸ್ಲೀವ್ಸ್ಗೆ 3ನೇ ತಗೋಬೇಕಾ? ಬರ್ತೀನಿ. ಓಕೆ.